ಸಿಂಹರಾಶಿಯ ವೀಕ್ಷಕರಿಗೆ 2026ನೇ ಇಸ್ವಿಯ ಸಂಪೂರ್ಣ ವರ್ಷ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಹಾಗೂ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ, ನನಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಮೇಗಡೆ ಫಾಲೋ ಅಂತ ಬಟನ್ ಇರುತ್ತೆ, ಫಾಲೋ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೂ 2026ನೇ ಇಸ್ವಿ ವಿಚಾರದಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೆಲ್ಲರ ಕಮೆಂಟ್ಸ್ ಗಳನ್ನ ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ರಿಪ್ಲೈ ಸಹ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತೇನೆ. 2025ನೇ ಇಸ್ವಿ ಮುಗೀತು, 2026ನೇ ಇಸ್ವಿ ಇನ್ನೇನು ಆರಂಭವಾಗ್ತಾ ಇದೆ. ಸೊ ಏನೇನಾಗಲಿದೆ, ಸಿಂಹರಾಶಿಯವರಿಗೆ ಒಳಿತೇನು, ಕೆಟ್ಟದೇನು, ಉದ್ಯೋಗ ಹೆಂಗೆ, ಮತ್ತೊಂದು ಪ್ರತಿಯೊಂದು ಹಲವಾರು ಪ್ರಶ್ನೆಗಳಿದ್ದೇ ಇರುತ್ತೆ. ಸೊ ಸಂಕ್ಷಿಪ್ತವಾಗಿ ನಾನೊಂದು 10-15 ನಿಮಿಷದ ಒಳಗೆ ನಿಮಗೆ ಆ ಚಿತ್ರಣ, 2025ನೇ ಇಸ್ವಿಯ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಒಂದು ಮುಂದೆ ಇಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಖಂಡಿತವಾಗಿ ಮಾಡ್ತಾ ಇದ್ದೇನೆ. ನೋಡಿ, ಈ ವರ್ಷ ಭವಿಷ್ಯ ಅಂದಾಗ ನಾವು ಬಹಳ ಪ್ರಮುಖವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ನಿಧಾನವಾಗಿ ಚಲಿಸ್ತಕ್ಕಂತಹ ಗ್ರಹಗಳು ಯಾವುದದು? ಗುರುಗ್ರಹ, ಶನಿಗ್ರಹ, ರಾಹುಗ್ರಹ, ಕೇತುಗ್ರಹ. ಈ 4 ಗ್ರಹಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಸಿಂಹರಾಶಿಯವರ 2026ರ ವರ್ಷ ಭವಿಷ್ಯವನ್ನ ತಿಳಿಸಬೇಕಾದ್ರೆ. ನೋಡಿ, ಇಡೀ 2026ನೇ ಇಸ್ವಿಯಲ್ಲಿ ಶನಿಗ್ರಹ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲೇ ಇರಲಿದ್ದಾನೆ, ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಇಡೀ 2026ನೇ ಇಸ್ವಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಅಷ್ಟಮ ಶನಿ ಇದ್ದೇ ಇರ್ತದೆ. ಹಾಗಾದ್ರೆ ಗುರುಬಲ, ಎಸ್, 2026ನೇ ಇಸ್ವಿಯಲ್ಲಿ ಮೊದಲ 6 ತಿಂಗಳುಗಳ ಕಾಲ ನಿಮಗೆ ಗುರುಬಲ ಇರ್ತದೆ. ನಂತರದ 6 ತಿಂಗಳುಗಳ ಕಾಲ ನಿಮಗೆ 12ನೇ ಮನೆಯಲ್ಲಿ ಗುರುಗ್ರಹ ಇರ್ತಾನೆ. ಸಂಪೂರ್ಣ 6 ತಿಂಗಳ ಅಲ್ಲ, ಡಿಸೆಂಬರ್ ನಲ್ಲಿ ನಿಮ್ಮ ರಾಶಿಗೆ ಗುರು ಪ್ರವೇಶವೂ ಆಗ್ತದೆ, 1 ತಿಂಗಳ ಮಟ್ಟಿಗೆ, ಸ್ವಲ್ಪ ದಿನಗಳ ಕಾಲ. ಮತ್ತೆ ಪುನಃ ವಾಪಸ್ ಕರ್ಕಾಟಕ ರಾಶಿಗೆ ಹೋಗ್ಬಿಡ್ತಾನೆ. ಸೊ ಆದ್ರಿಂದ ನಿಮಗೆ ಗುರುಬಲ ಅನ್ನುವಂಥದ್ದು 2025ನೇ ಇಸ್ವಿಯ ಮೊದಲ 6 ತಿಂಗಳು ಖಂಡಿತವಾಗಿ ಇರಲಿದೆ. ಇನ್ನು ಮುಂದೆ ಬರತಕ್ಕಂಥ 2 ಗ್ರಹಗಳು ರಾಹು ಕೇತು ಗ್ರಹಗಳು. ಸೊ ನಿಮ್ಮ ರಾಶಿಯಲ್ಲೇ ಕೇತು, ನಿಮ್ಮ ಸಪ್ತಮದಲ್ಲಿ ರಾಹು ಹೆಚ್ಚು ಕಡಿಮೆ ಸೆಪ್ಟೆಂಬರ್ ಅಕ್ಟೋಬರ್ ತನಕ, ಆಗಸ್ಟ್ ಸೆಪ್ಟೆಂಬರ್ ತನಕ ಇರಲಿದ್ದಾನೆ. ನಂತರ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಕೇತು, ನಿಮ್ಮ ರಾಶಿಯಿಂದ 6ನೇ ಮನೆಗೆ ರಾಹು ಗ್ರಹ ಸಂಚಾರ ಆಗಲಿದೆ. ಸೊ ಇದೆಲ್ಲ ವಿಶೇಷವಾಗಿ ಇಟ್ಟುಕೊಂಡು ನಾವು ನಿಮ್ಮ ಒಂದು ವರ್ಷ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ವಿದ್ಯಾರ್ಥಿಗಳು. ಎಸ್, 2026ನೇ ಇಸ್ವಿಯಲ್ಲಿ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿರಲಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಮೊದಲ 6 ತಿಂಗಳು ಬರೆದಿಟ್ಕೊಂಡ್ಬಿಡಿ. ಎಲ್ಲಾ ವಿದ್ಯಾರ್ಥಿಗಳಿಗೂ ಸೂಪರ್ ಆಗಿರುತ್ತೆ, ಏನ್ ಟೆನ್ಷನ್ ಇಲ್ಲ. ನೀವು ಏನು ದೊಡ್ಡ ದೊಡ್ಡ ಕಾಲೇಜ್ಗಳ ಅಡ್ಮಿಷನ್ ಬೇಕಾ, ಸಿಗುತ್ತೆ. ಓದಿದ್ದು ಚೆನ್ನಾಗಿ ನೆನಪಾಗ್ತಾ ಇಲ್ವಾ, ಚೆನ್ನಾಗಿ ನೆನಪಿರುತ್ತೆ. ಒಳ್ಳೊಳ್ಳೆ ಮಾರ್ಗದರ್ಶನ ಸಿಗುತ್ತೆ, ಒಳ್ಳೆ ಲೆಕ್ಚರರ್ಸ್ಗಳು, ಮಾರ್ಗದರ್ಶಕರು, ಲೆಕ್ಚರರ್ಸ್ ಅಂತೀರಾ, ಟೀಚರ್ಸ್ ಅಂತೀರಾ, ಉಪಾಧ್ಯಾಯರು ಅಂತೀರಾ, ಏನ್ ಹೇಳ್ತೀರಿ, ನಿಮ್ಮನ್ನ ಗೈಡ್ ಮಾಡ್ತಕ್ಕಂಥ ಒಳ್ಳೆ ಮಾರ್ಗದರ್ಶಕರು ನಿಮಗೆ ಸಿಗ್ತಾರೆ. ಸಿಂಹರಾಶಿಯ ವಿದ್ಯಾರ್ಥಿಗಳು ಅಂದ್ರೆ ಮೊದಲ 6 ತಿಂಗಳು ಸೂಪರ್ ಡೂಪರ್ ಲಕ್ಕಿ ಡ್ರಾ, ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ. ತುಂಬಾ 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 ಚೆನ್ನಾಗಿರಲಿದೆ. ಒಂದೇನಪ್ಪಾ ಅಂತಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ ವಿದ್ಯಾರ್ಥಿಗಳು. ಏನೇ ಮಾಡಿ, ಎಷ್ಟು ಜಾಸ್ತಿ ಇದು ಮಾಡಿ, ಏನಂದ್ರೆ ಬೆಳಗ್ಗೆ ಜಾಸ್ತಿ ಬೇಗ ಎದ್ದು ಓದಲಿಕ್ಕೆ ಪ್ರಯತ್ನ ಮಾಡಿ. ರಾತ್ರಿ ಎಲ್ಲ ಓದ್ತಾ ಕೂತ್ಕೊಂಡ್ರೆ, ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡಿದ್ರೆ ಅದು ನಿಮ್ಮ ಆರೋಗ್ಯ ಹಾಳಾಗತ್ತೆ. ಬೆಳಗ್ಗೆ ಎಷ್ಟು ಬೇಗ ಎದ್ದು ಓದಿದ್ರು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಈ ತರದ ಕೆಲವಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳು, ಈ ಕಡೆ ವಿದ್ಯೆನೂ ಚೆನ್ನಾಗಿರುತ್ತೆ, ಈ ಕಡೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದು ಬಹಳ ಮುಖ್ಯವಾಗಿ ತಿಳಿಸಬೇಕಾಗಿರ್ತಕ್ಕಂಥದ್ದು. ಯಾವ ಕಾಲೇಜಲ್ಲಿ ಬೇಕಾದ್ರೂ ಜೂನ್ ಒಳಗಡೆ ನೀವು 2026 ಜೂನ್ ಒಳಗಡೆ ಪ್ರಯತ್ನ ಮಾಡಿ. ನೀವು ಅನ್ಕೊಂಡು ಕಾಲೇಜಲ್ಲಿ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತೀರಾ ಅಂದ್ರೆ ಅಲ್ಲಿ ಮಾತ್ರ ಡೌಟ್ ಇದೆ, ಬೇಡ ಅಂತ ನನ್ನ ಸಜೆಷನ್. ಅಷ್ಟಮ ಶನಿ ಇದ್ದಾಗ ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಸೊ ಅದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡ್ಕೊಳ್ಳಿ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇನ್ನು ಉದ್ಯೋಗ ಯಾವ ರೀತಿಯಲ್ಲಿದೆ 2026ನೇ ಇಸ್ವಿಯಲ್ಲಿ ಸಿಂಹರಾಶಿಯವರ ಉದ್ಯೋಗದ ಕಥೆ ಏನು? ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತಾ? ನೋಡಿ, ಒಂದು ಅಂದ್ರೆ ರೇರ್ ಕೇಸ್ಗಳು ಹೊರತುಪಡಿಸಿದ್ರೆ ವರ್ಷದ 365 ದಿವಸವೂ ಖಾಲಿ ಯಾರು ಕೂತ್ಕೊಂಡಿರಲ್ಲ ಮನೇಲಿ. ಅದು ಸಿಂಹರಾಶಿಯವರು ಅಂತೂ ಅಸಲು ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಕೆಲಸ ಹುಡ್ಕೊಂಡು ಮಾಡೇ ಬಿಡ್ತೀರ ನೀವು ಸಿಂಹರಾಶಿಯವರು, ಅದು ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ. ಸೊ ಆದ್ರಿಂದ ನಿರುದ್ಯೋಗ ಅನ್ನುವಂಥದ್ದು ತುಂಬಾ ಜಾಸ್ತಿ ಏನ್ ನಿಮಗೆ ಕಾಡ್ಲಿಕ್ಕಿಲ್ಲ. ಹಾಗೂ ಮೊದಲ 6 ತಿಂಗಳುಗಳ ಕಾಲ ನಿಮಗೆ ಗುರುಬಲನೂ ಇರ್ತದೆ. ಆದ್ರಿಂದಾಗಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗನೇ ಇರಲ್ವೇನೋ, ಜಾಬ್ಲೆಸ್ ಆಗ್ಬಿಡ್ತೀನೋ ಅನ್ನೋ ಹೆದರಿಕೆ ಇಲ್ಲ. ಒಂದ್ ಜಾಬ್ ಹೋದ್ರೆ ಇನ್ನೊಂದು ಜಾಬ್ ಸಿಗುತ್ತೆ, ಟೆನ್ಷನ್ ಮಾಡ್ಕೊಳ್ಬೇಡಿ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಕಿರಿಕಿರಿ ಮಾಡಬಾರ್ದು. ನಿಮ್ಮ ರಾಶಿಯಲ್ಲೇ ಕೇತು ಇದ್ದದ್ದು, ನೀವು ಯಾರು, ಅವನ ಬಾಸ್, ಅವನ ಹೆಚ್ಚಾರು, ಅವನ ಸೀನಿಯರ್, ಅವನ ಅನುಭವ ಏನು ನೋಡಲ್ಲ. ಯಾರ ಎಲ್ಲರ ಕೂಡ ನಿಮ್ಮ ಅಸಹನೆಯನ್ನ ತೋಡ್ಕೊಂಡ್ಬಿಡ್ತೀರಾ. ನಂಗೆ ಆಗಲ್ಲ ಮಾತಾಡಿ ಇವಾಗ ಅನ್ನೋ ತರ ಒಂಥರ
ಅಸಹನೆಯನ್ನು ತೋರ್ಕೊಂಡ್ಬಿಡ್ತೀರಾ. ಎದುರುಗಡೆ ಇರೋನಿಗೆ ಅದು ಅವಮಾನ ಅಂತ ಅನ್ಸ್ಬಿಟ್ರೆ ನಿಮಗೆ ತುಂಬಾ ಸಮಸ್ಯೆ ಆಗ್ತದೆ. ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಗಮನಿಸಿ. ಆ ನಿಮ್ಮ ರಾಶಿಯ ಕೇತು ಒಂದು ಆಗಸ್ಟ್ ತಿಂಗಳ ತನಕ ನಿಮ್ಗೊಂಚೂರು ಅಸಹನೆಯನ್ನ ಜಾಸ್ತಿ ಮಾಡ್ತಿರ್ತಾನೆ, ಕಿರಿಕಿರಿಯನ್ನ ಜಾಸ್ತಿ ಮಾಡ್ತಾ ಇರ್ತಾನೆ. ಯಾರೇ ನಿಮ್ಮನ್ನ ಮಾತಾಡ್ಸರು ಏನೋ ಒಂಥರ ಕಿರಿಕಿರಿ ಅನ್ನಿಸ್ತಾ ಇರ್ತದೆ. ನನ್ನ ವಿಡಿಯೋ ನೋಡಿದ್ರು ನಿಮ್ಗೆ ಈ ಕಿರಿಕಿರಿ ಅಂತಾನೆ ಏನೋ ಹೇಳ್ತಾರಲ್ಲ ಒಂಥರ ಕಿರಿಕಿರಿ ಅಂತ ಅನ್ಸ್ಬಿಡುತ್ತೆ. ಕೆಟ್ಟದಾಗ ಕಮೆಂಟ್ ಮಾಡಿದ್ರು ನೀವು ಆಶ್ಚರ್ಯ ಇರಲ್ಲ, ಕೇತು ಗ್ರಹದ ಪ್ರಭಾವ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನಾನು. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರುತ್ತೆ, ಇದನ್ನ ಹೊರತುಪಡಿಸಿ ನೀವು ಒಳ್ಳೆ ಚಂದ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ, ಗುರುಬಲನ ಚೆನ್ನಾಗಿ ಬಳಸ್ಕೊಂಡ್ರೆ, ನಿಮ್ಮ ನಾಲೆಡ್ಜ್ ಅನ್ನ ನೀಟಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಅದ್ಭುತವಾದ ಜಾಬ್ಗಳು ಸಿಗುತ್ತೆ, ಸೂಪರ್ ಆಗಿರೋ ಜಾಬ್ಗಳು ಸಿಗುತ್ತೆ. ಇನ್ನು ಗೌರ್ಮೆಂಟ್ ಜಾಬ್ಗಳು ಸಿಂಹರಾಶಿಯರಿಗೆ ಸ್ವಲ್ಪ ಕಮ್ಮಿನೇ. 2026ನೇ ಇಸ್ವಿಲು ಸ್ವಲ್ಪ ಕಮ್ಮಿನೇ ಅದು ಆಯ್ತಲ್ವಾ. ಬಟ್ ಆದ್ರೂ ಕೂಡ ಏನೋ ದೈವಾನುಗ್ರಹ ಸಿಗುವಂತಾಗ್ಲಿ, ಮೊದಲ 6 ತಿಂಗಳಲ್ಲೇ ಪ್ರಯತ್ನ ಮಾಡಿ, ಖಂಡಿತವಾಗಿ ಸಿಗಲಿ. ಇನ್ನು ಆಲ್ರೆಡಿ ಜಾಬ್ ಅಲ್ಲಿ ಇದ್ದೀನಿ ಗುರುಗಳೇ, ನನಗೆ ಪ್ರಮೋಷನ್ ಸಿಗುತ್ತಾ, ಸ್ಯಾಲ್ರಿ ಹೈಕ್ ಸಿಗುತ್ತಾ, ವಿದೇಶಕ್ಕೆ ಕಳಿಸ್ತಾರಾ, ಟ್ರಾನ್ಸ್ಫರ್ ಸಿಗುತ್ತಾ? ನಾನು ಹೇಳ್ತೀನಿ, ಟ್ರಾನ್ಸ್ಫರ್ ನಿಮ್ಗೆ ಸಿಕ್ಕಿದ್ರು ಕೂಡ ನೀವು ಅನ್ಕೊಂಡ ಜಾಗದಲ್ಲಿ ಸಿಗಲ್ಲ. ಸೊ ಅದರಿಂದ ಟ್ರಾನ್ಸ್ಫರ್ ಪ್ರಯತ್ನ ಮಾಡಬೇಡಿ. ಪ್ರಮೋಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಆದ್ರೆ ಮುಳ್ಳಿನ ಕಿರೀಟ ಆಗುವ ಸಾಧ್ಯತೆ ಇದೆ. ಅಂದ್ರೆ ಹೊರಗಡೆ ನೋಡೋರಿಗೆ ಒಳ್ಳೆ ಅದ್ಭುತವಾದ ಬಿಡ ಪ್ರಮೋಷನ್ ಅಂತ, ನಿಮಗೆ ಅಯ್ಯೋ ನನಗೆ ಇದು ಬೇಕಿತ್ತಾ ಅನ್ನುವ ಪರಿಸ್ಥಿತಿ ಆದ್ರೂ ಆಗ್ಬಿಡಬಹುದು, ಹೇಳಕ್ಕಾಗಲ್ಲ. ಮೂರನೇದಾಗಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ವಿದೇಶದಲ್ಲಿ ಅವಕಾಶಗಳನ್ನ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ದಂಗೆ ನಿಮಗೂ ಹೇಳ್ತಾ ಇದ್ದೀನಿ, ಅಷ್ಟಮ ಶನಿಯಲ್ಲಿ ಗಂಜಿ ಕುಡಿದ್ರು ಸ್ವಂತ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮೂರಲ್ಲಿ ನಮ್ಮ ಮನೇಲಿ ನಾವು ಗಂಜಿ ಕುಡ್ಕೊಂಡಿದ್ರು ಖುಷಿಯಾಗಿರ್ಬೋದು. ಹೊರಗಡೆ ಹೋಗಿ ಪಿಜ್ಜಾ ಬರ್ಗರ್ ತಿನ್ಕೊಂಡು ಕಷ್ಟಪಟ್ಕೊಂಡು ಜಾಬ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ದಯವಿಟ್ಟು ಬೇಡ. ಅಷ್ಟಮ ಶನಿಯಲ್ಲಿ ವಿದೇಶದ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಿಡಿ. ಇಲ್ಲೇ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ನೋಡಿ. ಜೂನ್ ತಿಂಗಳ ತನಕ ಸಾಧ್ಯತೆಗಳಿದೆ. ಜಾಬ್ ರಿಸೈನ್ ಮಾಡಿದ್ರೆ ಇನ್ನೊಂದು ಜಾಬ್ ಸಿಗುತ್ತಾ? ಸಿಗುತ್ತೆ, ಸ್ವಲ್ಪ ಆಟ ಆಡಿಸುತ್ತೆ, ಬಟ್ ಸಿಗುತ್ತೆ ಜೂನ್ ಒಳಗಾದ್ರೆ. ಜೂನ್ ನಂತರ ಆದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ರಾಹು ಗ್ರಹ ನಿಮ್ಗೆ ಎಲ್ಲೂ ಓಡಾಡಕ್ಕೂ ಬಿಡಲ್ಲ, ಒಂದೇ ಕಡೆ ಇರೋಕ್ಕೂ ಬಿಡಲ್ಲ. ಈ ತರ ಒಂಥರ ವಿಚಿತ್ರ ಪರಿಸ್ಥಿತಿಯಲ್ಲಿ ಹಾಕ್ಬಿಡ್ತಾನೆ ರಾಹು. ಸೊ ಅದರಿಂದ ಒಂದು ಜಾಬ್ ರಿಸೈನ್ ಮಾಡಿ ಇನ್ನೊಂದು ಜಾಬ್ಗೆ ಜಂಪ್ ಆಗೋದ್ ಬಗ್ಗೆ ಒಂದ್ಸಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ಇನ್ನು ವ್ಯಾಪಾರ ವ್ಯವಹಾರಗಳು ಅಂದ್ರೆ, ನಾನು ಸಿಂಹ ರಾಶಿ ಗುರುಗಳೇ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮಾಡಬಹುದಾ? ನಮ್ ಬಿಸ್ನೆಸ್ ಹೆಂಗಿರುತ್ತೆ? ನನ್ ಬಿಸ್ನೆಸ್ ಮಾಡಕ್ಕೆ ಚೆನ್ನಾಗಿರುತ್ತಾ? 2026 ಒಳ್ಳೆ ಪ್ರಾಫಿಟ್ಸ್ ಮಾಡ್ತೀನಾ ಅನ್ನುವಂತಹ ಪ್ರಶ್ನೆ. ವ್ಯಾಪಾರ ಹೇಗಿರಲಿದೆ 2026 ಸಿಂಹ ರಾಶಿಯವ್ರದ್ದು? ವ್ಯಾಪಾರದ ವಿಚಾರಕ್ಕೆ ಬಂದಾಗ ಅಷ್ಟಮ ಶನಿ ಮುಂದೆ ಬಂದ್ಬಿಡ್ತಾನೆ. ಸೊ ಮೊದಲ 6 ತಿಂಗಳುಗಳ ಕಾಲ ನೀವು ಹಾಕಿದ ಬಂಡವಾಳ ವಾಪಸ್ ಬರುತ್ತೆ. ಒಂದ್ ಸ್ವಲ್ಪ ಪ್ರಾಫಿಟ್ನು ನೀವು ನೋಡ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ನಿಮಗೆ ನಂತರದ 6 ತಿಂಗಳುಗಳಲ್ಲಿ 12ನೇ ಮನೆಯಲ್ಲಿ ಗುರು ಇರ್ತಾನೆ. ಪಂಚಮಾಧಿಪತಿ ವೇಗದಲ್ಲಿದ್ದು ಷಷ್ಠವನ್ನು ನೋಡ್ತಾ ಇರ್ತಾನೆ. ತುಂಬಾ ಸಾಲಗಳು ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ನಿಮಗೆ. ಸೊ ಅದರಿಂದಾಗಿ ಸಾಲ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡುವಂಥದ್ದು ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಚಿಕ್ಕದಾದ್ರೆ ಚಿಕ್ಕದ ಅಷ್ಟೇ ವ್ಯಾಪಾರ ಮಾಡಿ, ದೊಡ್ಡದಾಗಿ ವ್ಯಾಪಾರ ಮಾಡಕ್ ಹೋಗಿ ಅದಕ್ಕೆ ಬಂಡವಾಳ ಇಲ್ಲದೆ ಸಾಲ ಮಾಡ್ಕೊಂಡು ಬಂದು ಇನ್ವೆಸ್ಟ್ ಮಾಡೋದು, ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಮಾಡಿದ್ರಿ ಅಂತಂದ್ರೆ ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ತೀವಿ, ಆಮೇಲೆ ಹೊರಗಡೆ ಬರಕ್ ಆಗಲ್ಲ. ಸೊ ಆದ್ರಿಂದ ಇನ್ನು ಬಿಸ್ನೆಸ್ ಮೊದಲ 6 ತಿಂಗಳು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡಿ. ನಂತರದ 6 ತಿಂಗಳಲ್ಲಿ ಸಾಲ ಮಾಡ್ದೇನೆ ಎಷ್ಟಾಗುತ್ತೋ ಕೈಯಲ್ಲಿರೋಷ್ಟರಲ್ಲೇ ಚಿಕ್ಕ ಪುಟ್ಟದಾಗಿ ಮಾಡ್ಕೊಳ್ತಾ ಇರಿ. ಅದ್ರ ಒಂದ್ ಹೇಳ್ತೀನಿ, ಜೂನ್ ಕಳೀತು ಅಂತಂದ್ರೆ ದಯವಿಟ್ಟು ಒಂದು ಆಪದ್ಧನ ಅಂತ ತೆಗೆದಿಟ್ಕೊಳ್ಳಿ ಒಂದಿಷ್ಟು ದುಡ್ಡನ್ನ. ಜನವರಿಯಿಂದ ಜೂನ್ ತನಕ ನಿಮಗೆ ಏನ್ ದುಡ್ಡು ಬರುತ್ತಲ್ಲ, ನನ್ನ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಅಂತ ಒಂದಿಷ್ಟು ದುಡ್ಡನ್ನ ತೆಗೆದಿಟ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ. ಜೂನ್ ಇಂದ ಡಿಸೆಂಬರ್ ತನಕ ಅದೇ ದುಡ್ಡು ನಿಮ್ಮನ್ನು ಕಾಪಾಡುತ್ತೆ, ಅದರ ನಂತರನು ಕಾಪಾಡುತ್ತೆ. ಇಲ್ಲ ಅಂತಂದ್ರೆ ಎಲ್ಲ ಬೋಳ್ಸ್ಕೊಂಡು ಎಲ್ಲ ಫುಲ್ ಖಾಲಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಿ, ಎಲ್ಲ ಮುಗಿದೋಯ್ತು ಅಂತಂದ್ರೆ ಆಮೇಲೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇನ್ನೊಬ್ಬರ ಮುಂದೆ ಕೈ ಚಾಚುವ ಅಥವಾ ಸಾಲ ಮಾಡಬೇಕಾದ ಪರಿಸ್ಥಿತಿಯನ್ನ ದಯವಿಟ್ಟು ತಂದ್ಕೊಳ್ಬೇಡಿ. ಅಷ್ಟಮ ಶನಿ ನಡೀತಾ ಇದೆ. ಒಂದು ಆಪದ್ಧನ ಅಂತ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಯಾವ ಟೆನ್ಷನ್ ಇಲ್ಲ, ನೆಮ್ಮದಿಯಿಂದ ಇರ್ಬೋದು. ಲಾಭ ಬಂತ, ಸಂತೋಷ. ಬರ್ಲಿಲ್ವಾ, ಗಂಜಿ ಕುಡ್ಕೊಂಡಾರು ಆರಾಮಾಗಿರ್ತೀನಿ, ಇನ್ನೊಬ್ಬರ ಮುಂದೆ ಮಾತ್ರ ಕೈ ಚಾಚಲ್ಲ ಅಂತ. ಸಿಂಹರಾಶಿ ಹುಲ್ ತಿನ್ನಲ್ಲ, ಹಸುವಾಯ್ತು ಅಂತ ಅದನ್ನ ಅದೇನ್ ತಿನ್ಬೇಕು ಅದನ್ನೇ ತಿನ್ಬೇಕಲ್ವಾ. ಸೊ ಆದ್ರಿಂದ ನಿಮ್ ಕೇಳು ಅದಾಗಲ್ಲ. ಆದ್ರಿಂದಾಗಿ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ವ್ಯಾಪಾರಿಗಳ ಬಗ್ಗೆ. ಇನ್ನು ಬಹಳ ಮುಖ್ಯವಾಗಿ ನಾನು ಸೈಟ್ ತಗೊಳ್ತೀನ ಗುರುಗಳೇ, ಮನೆ ಕಟ್ಸ್ತೀನ ಗುರುಗಳೇ, ಮತ್ತೊಂದೇನಾದ್ರು ಈ ತರ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು, ಗಾಡಿಗಳು ತಗೊಂತೀನಿ, ಅದ್ ತಗೊಂತೀನಿ, ಇದ್ ತಗೊಂತೀನಿ, ಅದೆಲ್ಲ ನಿಮಗೆ ಗುರುಬಲದಲ್ಲಿ ಆಗ್ಬಿಡುತ್ತೆ. ಅದನ್ನ ನಾನು ಒಂದ್ ಹೇಳ್ತೀನಿ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ಇಲ್ಲಿ ಏನಾಗ್ಬಿಡುತ್ತೆ, ಸಿಂಹರಾಶಿಯವರಿಗೆ ಒಂದು 10 ಲಕ್ಷನೋ 20 ಲಕ್ಷನೋ ಏನೋ ಬಂತೋ, ನೀವೇ ಸಂಪಾದನೆ ಮಾಡೋದೋ, ಏನೋ ಒಂದು ಇಟ್ಕೊಂಡಿದ್ರೆ ಏನೋ ಅಂತ ಅನ್ಕೊಳ್ಳಿ. ಸಡನ್ ಆಗಿ ನಿಮಗೆ ಸೈಟ್ ತಗೋಬೇಕು ಅಂತ ಅನ್ಸ್ಬಿಡ್ತು ಅಂತಂದ್ರೆ, ಉದಾಹರಣೆ ನಾನು ಹೇಳ್ತಾ ಇರೋದು 10 ಲಕ್ಷಕ್ಕೆ ಸೈಟ್ ಸಿಗುತ್ತೆ ಅಂತಲ್ಲ, ನೀವು ಅಲ್ಲಿ ತಗೊಂಡೋಗಿ ಹೋದ ತಕ್ಷಣ ಏನಾಗ್ಬಿಡುತ್ತೆ, ಅಲ್ಲಿ ಸೈಟ್ ಒಂದು 15-16 ಲಕ್ಷ ರೂಪಾಯಿ ಹೇಳ್ಬಿಡ್ತಾನೆ.
ಒಂದ್ 5 ಲಕ್ಷ ಸಾಲ ಮಾಡ್ಕೊಂಡ್ರೆ ಸಾಕಲ್ವಾ ಅಂತಂದ್ರೆ ಇಲ್ಲ, ಅಲ್ಲಿ ಬ್ರೋಕರೇಜ್ ಕೊಡಬೇಕು, ರಿಜಿಸ್ಟ್ರೇಷನ್ ಕೊಡಬೇಕು, ಆಫೀಸ್ ಕೆಲಸಗಳಿಗೆ ಕೊಡಬೇಕು, ಕಾಗದ ಪತ್ರಗಳಿಗೆ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು, ಅದು ಹಂಗೆ ಎಳೆದಾಡ್ಕೊಂಡು ಒಂದು 20 ಲಕ್ಷ ಜಾನ್ರ. ಸೊ 10 ಲಕ್ಷ ನಿಮ್ಮ ಹತ್ರ ಇತ್ತು, ನಂತರ ಸೈಟ್ ಇದೆ, ಜೊತೆಗೆ ಒಂದು 10 ಲಕ್ಷ ರೂಪಾಯಿ ಸಾಲನೂ ಇದೆ, ಕೈಯಲ್ಲಿ ದುಡ್ಡೆಲ್ಲ ಖಾಲಿ. ಈ ತರದ ಪರಿಸ್ಥಿತಿ ನಿಮಗೆ, ನೀವು ಭೂಮಿಯ ಹಿಂದಲೋ ಅಥವಾ ಏನಾದ್ರು ದೊಡ್ಡದಾಗಿ ಮಾಡ್ತೀನಿ ಅಂತಂದ್ರೆ ಹೋದ್ರೆ ಸ್ವಲ್ಪ ಆತರ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನ ದೊಡ್ಡ ದೊಡ್ಡ ಜವಾಬ್ದಾರಿಗಳಿರುತ್ತೆ, ಮಕ್ಕಳು ಮದುವೆ ಮಾಡಬೇಕು, ಅದು ಇದು ಇದೆಲ್ಲ ಆಗುತ್ತೆ, ನನ್ನ ಕೈಲಿ ಆಗುತ್ತೆ. ಒಂದು 6 ತಿಂಗಳಲ್ಲೇ ನಿಮ್ಮ ಮಕ್ಕಳು ಮದುವೆ ಮಾಡುವಂತಹ ಯೋಗ ಫಲಗಳೆಲ್ಲ ಚೆನ್ನಾಗಿದೆ. ಶುಭ ಕಾರ್ಯಗಳ ಯೋಗ ತುಂಬಾ ಚೆನ್ನಾಗಿದೆ. ಅದ್ರಿಂದ ಹೇಳಿದ್ದು, ನೀವು ಸೈಟ್ ತೊಗೊಳ್ತೀರಾ, ಮನೆ ಕಟ್ತೀರಾ, ಬಟ್ ಸಾಲಗಾರರಾಗ್ಬಿಡ್ತೀರಾ, ಮಕ್ಕಳು ಮದುವೆ ಮಾಡ್ತೀರಾ, ಬಟ್ ಸಾಲಗಾರರಾಗ್ಬಿಡ್ತೀರಾ. ಇದೆಲ್ಲ ಸ್ವಲ್ಪ ಜಾಸ್ತಿ ನನಗೆ ಕಂಡು ಬರ್ತಾ ಇದೆ. ಸೊ ಬುದ್ಧಿವಂತಿಕೆಯಿಂದ ಜೀವನವನ್ನು ನಡೆಸ್ಕೊಳ್ಬೇಕಾಗತ್ತೆ ನೀವು. ಆದಷ್ಟು ಬುದ್ಧಿವಂತಿಕೆಯಿಂದ. ಸಾಲದ ಸುಳಿಯಲ್ಲಿ ಸಿಗಾಕೊಂಡರಂಗೆ ನೀವು ಮಾಡ್ಬೇಕಾಗತ್ತೆ. ಅದು ಹೇಗ್ ಮಾಡ್ತೀರಾ ನಿಮ್ಮ ಯೋಚನೆ, ನಿಮಗೆ ಬಿಟ್ಟಂತಹ ವಿಚಾರವಾಗಿರುತ್ತೆ. ಇನ್ನು ವಿವಾಹದ ವಿಚಾರಗಳು ಬರಬೇಕು. ಅವಿವಾಹಿತ ಸಿಂಹರಾಶರಿಗೆ ವಿವಾಹ ಯೋಗ ಇದೆಯೇ ಅಂತ. ಯಾಕಂದ್ರೆ ಸಪ್ತಮಾಧಿಪತಿ ಇಡೀ 2026ನೇ ಇಸ್ವಿಯಲ್ಲಿ ಅಷ್ಟಮದಲ್ಲೇ ಇರ್ತಾನೆ. ಆದರೆ ಗುರುಬಲ ನಿಮಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಮಾಡಿಕೊಡಲಿದೆ. ಸೊ ಅದರಿಂದ ಮೊದಲ 6 ತಿಂಗಳುಗಳ ಕಾಲ ವಿವಾಹದ ವಿಚಾರದಲ್ಲಿ ಯಾವ ಟೆನ್ಷನ್ ಇಲ್ಲ. ಅವಿವಾಹಿತ ಸಿಂಹರಾಶಿಯವರಿಗೆ ವಿವಾಹ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಸ್ವಲ್ಪ ಲೇಟ್ ಮಾಡ್ತಕ್ಕಂಥದ್ದು ನಿಮಗೆ ಇರಬಹುದು. ಅಂದ್ರೆ ಇದು ಬೇಡ, ಅದ್ ನೋಡೋಣ, ಇದು ನೋಡೋಣ, ಇದು ಗುರುಬಲ ಇದೆ, ಇನ್ನೂ ನೋಡೋಣ ಅಂತ ಲೇಟ್ ಮಾಡುವ ಸಾಧ್ಯತೆ ಇದೆ. ಅದನ್ನ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಬೇಗ, ಆದಷ್ಟು ಬೇಗ, ಶೀಘ್ರವಾಗಿ ಮೊದಲೊಂದು 2-3 ತಿಂಗಳಲ್ಲೇ ವಿವಾಹ ಸಿದ್ಧ ಆಗೋ ತರ ಪ್ರಯತ್ನವನ್ನ ಮಾಡಿ, ಇಲ್ಲ ಪರಿಹಾರಗಳು ಮಾಡ್ಕೊಂಡಾರು ಪ್ರಯತ್ನವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಆಲ್ರೆಡಿ ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ, ಡಿವೋರ್ಸ್ ತನಕ ಹೋಗಿದೆ, ಅದಾಗಬಾರ್ದು. ನಮ್ಗೂ ಹೇಗಾರು ಮಾಡಿ ಸೆಟಲ್ ಮಾಡ್ಕೋಬೇಕು ಅಂದ್ರೆ 6 ತಿಂಗಳ ಒಳಗಡೆ ಪ್ರಯತ್ನ ಮಾಡಿದ್ರೆ 100% ಡಿವೋರ್ಸ್ ಆಗಲ್ಲ. ಜೂನ್ ದಾಟಬಿಡ್ತು ಅಂದ್ರೆ ಆಗುವ ಸಾಧ್ಯತೆ ಪರಾಕಾಷ್ಠೆ ಕೊಟ್ಟೋಗ್ಬಿಡುತ್ತೆ. ಸೊ ಎಲ್ಲ ನಿಂತಿರೋದು ಆ ಜೂನಿನ ಮುಂಚೆ, ಜೂನಿನ ನಂತರ, ಜೂನಿನ ಮುಂಚೆ ಅನ್ನೋ ತರ ನಿಂತ್ಕೊಂಡಿದೆ. ಸೊ ಜೂನ್ಕಿನ ಮೊದ್ಲೇನೆ ನೀವು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಬಿಟ್ಟು ಸರಿ ಮಾಡ್ಕೊಬಿಟ್ರೆ ತುಂಬಾ ಒಳ್ಳೇದು. ಹಾಗೂ ಶಾಂತವಾಗಿ ಪ್ರಶಾಂತವಾಗಿ ಜಗಳ ಆಗದಿರಂಗೆ ಇಟ್ಕೊಳ್ಬೇಕು ನೀವು. ಇನ್ನು ಸೆಕೆಂಡ್ ಮ್ಯಾರೇಜ್ಗೆಲ್ಲ ಟ್ರೈ ಮಾಡ್ತಾ ಇದೀವಿ ಗುರುಗಳೇ, ಆಗುತ್ತಾ ಅಂತಂದ್ರೆ ಆಗತ್ತೆ. ಅದು ಗುರುಬಲ ಇದ್ರೂ ಆಗುತ್ತೆ, ಗುರುಬಲ ಇಲ್ದೋದ್ರೂ ಆಗುತ್ತೆ. ಅಷ್ಟಮದಲ್ಲಿ ಶನಿ ಇರೋದ್ರಿಂದಾಗಿ ಏನು ತೊಂದರೆ ಆಗಲ್ಲ. ಅಷ್ಟಮಾಧಿಪತಿ ಲಾಭದಲ್ಲಿರ್ತಾನೆ. ಸೊ ಸೆಕೆಂಡ್ ಮ್ಯಾರೇಜ್ಗೆಲ್ಲ ಏನ್ ತೊಂದರೆ ಇಲ್ಲ, ಆಗತ್ತೆ. ಬಟ್ ಸೆಕೆಂಡ್ ಮ್ಯಾರೇಜ್ ಆದ್ರೂ ಒಳ್ಳೆಯವರು ಸಿಗ್ತಾರಾ ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಅದರಿಂದ ಜಾತಕ ಪರಿಶೀಲನೆ ಏನ್ ಮಾಡಿಸ್ಕೊಳ್ದೇನೆ ಸೆಕೆಂಡ್ ಮ್ಯಾರೇಜ್ಗೂ ಟ್ರೈ ಮಾಡೋದು ಬೇಡ ಅಂತ ಅನ್ಸುತ್ತೆ. ಮಾಡ್ಕೊಂಡೆ ಫೈನಲೈಸ್ ಮಾಡಿ. ಇನ್ನು ಮದುವೆ ಆಗೋಯ್ತು, ಸಂತಾನದ ವಿಚಾರ ಯಾವ ರೀತಿಯಲ್ಲಿ, ಸಂತಾನ ಭಾಗ್ಯ, ಸಂತಾನ ಯೋಗ 2026ನೇ ಇಸ್ವಿಯಲ್ಲಿ ಸಂತಾನ ಯೋಗ ಇದೆ ಸಿಂಹರಾಶಿಯವರಿಗೆ. 110% ಇದೆ. ಯಾಕೆಂದ್ರೆ ಇದು ಅದ್ಭುತವಾದಂತಹ ಕಾಲ. 6 ತಿಂಗಳು, ಮೊದಲ 6 ತಿಂಗಳು ಅದ್ಭುತವಾದಂತಹ ಕಾಲ. ಸಿಂಹರಾಶಿಯವರಿಗೆ ಸಂತಾನ ಆಗಲೇಬೇಕಾದಂತಹ ಕಾಲ. ಈ 6 ತಿಂಗಳು ಮಿಸ್ ಆಯ್ತು ಅಂದ್ರೆ ಮತ್ತಿನ್ನೊಂದು 2 ವರ್ಷ ಬಹಳ ಕಷ್ಟ ಆಗ್ಬಿಡುತ್ತೆ ಆಮೇಲೆ, ಆಯ್ತಲ್ವಾ? ಸೊ ಆದ್ರಿಂದ ಈ 6 ತಿಂಗಳಲ್ಲಿ ಸಂತಾನ ಆಗೋ ರೀತಿಯಲ್ಲಿ, ಪ್ರೆಗ್ನೆಂಟ್ ಆಗೋ ರೀತಿಯಲ್ಲಿ ನಿಮ್ಮ ದೇವತಾ ಪೂಜೆ ಇರ್ಬೋದು, ಪ್ರಯತ್ನಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಕನ್ಸಲ್ಟೇಷನ್ ಇರ್ಬೋದು, ಏನಿರಬಹುದು ಎಲ್ಲ ಸಹ ಈ 6 ತಿಂಗಳಲ್ಲಿ ನಿಮ್ಮ ಸಂತಾನಾದಿ ವಿಚಾರಗಳಲ್ಲಿ ಅನುಕೂಲವಾಗಿ ತುಂಬಾ ಚೆನ್ನಾಗಿದೆ. ಸಂತಾನ ಆಗ್ಲೇಬೇಕು ಅನ್ನುವಷ್ಟು ಚೆನ್ನಾಗಿದೆ. 6 ತಿಂಗಳಿಗೆ ಮಗು ಹುಟ್ಟಲ್ಲ, ನನಗೂ ಗೊತ್ತಿದೆ. ಬಟ್ 6 ತಿಂಗಳಲ್ಲಿ ಸುರಕ್ಷಿತವಾದ ಗರ್ಭಾವಸ್ಥೆ ಆದ್ರೆ ನಂತರ ಸಂತಾನ ಆದ್ರೂ ಏನು ತೊಂದರೆ ಇಲ್ಲ. ಇದು ಮೊದಲನೇ ಪಾಯಿಂಟ್. ಇನ್ನು ಸಂತಾನ ಆಲ್ರೆಡಿ ಇದೆ, ಮಕ್ಕಳು ಇದ್ದಾರೆ, ಮಕ್ಕಳ ಬಗ್ಗೆನೇ ನಂಗೆ ದೊಡ್ಡ ಟೆನ್ಷನ್ ಅಂದ್ರೆ, ಸಿಂಹರಾಶಿಯವರಾದ್ರೆ ನಿಮ್ಮ ಮಕ್ಕಳ ಟೆನ್ಷನ್ ಬಗ್ಗೆ ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಚೆನ್ನಾಗೇ ಇರ್ತಾರೆ. ಏನು ಅವ್ರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡುವ ತಾಕತ್ ನಿಮಗೂ ಇದೆ, ಕೊಟ್ಟೇ ಕೊಡ್ತೀರಾ, ಅವರು ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಕೆಲವರು ಈ ಬಾಡಿಗೆ ಮನೆಯಲ್ಲೇ ಬಹಳ ಕಾಲದಿಂದ ಇದೀವಿ ಗುರುಗಳೇ, ಈ ಸ್ವಂತ ಮನೆ ಅಂತೂ ಬಿಡಿ, ಈ ಮನೆ ಯಾರು ಚೇಂಜ್ ಮಾಡ್ತೀರಾ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ ಅಂತಂದ್ರೆ ಪ್ರಯತ್ನದ ಕೊರತೆ ಇದೆ ಅಂತ ಅನಿಸ್ತಾ ಇದೆ ನನಗೆ. 2026ನೇ ಇಸ್ವಿಯಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಒಳ್ಳೆ ಬಾಡಿಗೆ ಮನೆಗಳು ಸಿಗ್ತವೆ, ಲೀಸ್ ಮನೆಗಳು ಸಿಗ್ತವೆ, ಅನುಕೂಲವಾದ ಮನೆಗಳು ಸಿಗ್ತವೆ. ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಅಂಗಡಿಗಳು ಸಿಗ್ತವೆ, ಜಾಗಗಳು ಸಿಗ್ತವೆ. ಆದ್ರೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ತುಂಬಾ ಜಾಸ್ತಿ ಸಾಲುಗಳಾಗದಿರೋಂಗೆ ನೀವು ನೋಡ್ಕೊಳ್ಬೇಕಾಗ್ತದೆ. ಈ ತರ ಬಹಳ ವಿಶೇಷವಾದಂತಹ ಒಂಥರ ಮಿಕ್ಸೆಡ್ ಆಗಿ ವಿಚಿತ್ರವಾಗಿರತಕ್ಕಂತಹ ವರ್ಷವಾಗಿರ್ತದೆ ಇದು. ಪ್ರತಿಯೊಂದು ದೊಡ್ಡ ದೊಡ್ಡ ಕೆಲಸ ಇತ್ಯಾದಿಗಳಿದ್ದ ಬಗ್ಗೂ ಸಹ ನಿಮಗೆ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಈ ವರ್ಷದ ಪರಿಹಾರಾದಿಗಳೇನು ಅಂತ. ಏನು ದೊಡ್ಡ ಸಮಸ್ಯೆ, ಏನು ಪರಿಹಾರ ಅನ್ನುವಂಥದ್ದು. ನನ್ನ ಪ್ರಕಾರವಾಗಿ ನಿಮ್ಮ ರಾಶಿಯಲ್ಲೇ ಕೇತು ಇರ್ತಾನೆ 6 ತಿಂಗಳುಗಳ ಕಾಲ. ಸೊ ಗಣಪತಿ ಆರಾಧನೆಯನ್ನ ಜಾಸ್ತಿ ಮಾಡ್ಬೇಕು ಸಿಂಹರಾಶಿಯವರು. ಸೊ ಸಂಕಷ್ಟಹರ ಚತುರ್ಥಿ ಪ್ರತಿ ತಿಂಗಳು ಬರುತ್ತಲ್ಲ, ಒಂದು ದಿನ ಅವತ್ತಿನ ದಿವಸ ಉಪವಾಸ, ಅದು ಈ BP ಶುಗರ್ ಇತ್ಯಾದಿ ಸಮಸ್ಯೆಗಳು ಇಲ್ಲದೆ ಹೋದ್ರೆ ಉಪವಾಸ ಆದಿಗಳು ಇರ್ತಕ್ಕಂಥದ್ದು ನಿಮಗೆ ತುಂಬಾ ಅನುಕೂಲ ಮಾಡಿಕೊಡಲಿದೆ. ಅಷ್ಟೇ ಅಲ್ಲ, ಗಣಪತಿ ಆರಾಧನೆಯೊಟ್ಟಿಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಇನ್ನೊಂದು ಆರಾಧನೆ ಯಾವುದಪ್ಪ ಅಂತಂದ್ರೆ ಶನೇಶ್ಚರನ ಆರಾಧನೆ. ಶನಿ, ಗಣಪತಿ, ದುರ್ಗಾ, ಈ 3
ಆರಾಧನೆಗಳಿದೆಯಲ್ಲ, ದೇವತಾ ಆರಾಧನೆಗಳು ನಿಮಗೆ ತುಂಬಾ ಅನುಕೂಲ ಮಾಡಿಕೊಡಲಿದೆ. ಓವರಾಲ್ ಆಗಿ ಕೊನೆಯದಾಗಿ ನಿಮ್ಮ ಆರೋಗ್ಯ ಹೇಗಿರಲಿದೆ 2026ನೇ ಇಸ್ವಿಲಿ ಅಂದ್ರೆ ಅಷ್ಟಮ ಶನಿ ಉತ್ತಮ ಆರೋಗ್ಯ ಕೊಡಲ್ಲ. ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಮಾರ್ಚ್ನಲ್ಲೇ ಅಥವಾ ಫೆಬ್ರವರಿ ಎಂಡ್ ಮಾರ್ಚ್ನಲ್ಲೇ ನಿಮಗೆ ಸ್ವಲ್ಪ ಆರೋಗ್ಯ ಜಾಸ್ತಿ ಹಾಳಾಗುವ ಸಾಧ್ಯತೆ ಇರ್ತದೆ. ಸೊ ತೀರ ಜಾಸ್ತಿ ಹಾಳಾಗುವ ಸಾಧ್ಯತೆ ಇರ್ತದೆ. ಮತ್ತೆ ಏಪ್ರಿಲ್ಗೆ ಸರಿ ಹೋಗ್ತದೆ, ಮತ್ತೆ ಮೇ ನಂತರ, ಜೂನ್ ನಂತರ ಮತ್ತೆ ಹಾಳಾಗ್ತದೆ ಆರೋಗ್ಯ. ಈ ತರ ಜಾಸ್ತಿ ಆಗ್ತಾ ಇರುವ ಸಾಧ್ಯತೆ, ಈ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇದೆ. ಬಟ್ ಆರೋಗ್ಯ ಹಾಳಾಗುವ ಸಾಧ್ಯತೆನೇ ಜಾಸ್ತಿ ಇದೆ. ಆದ್ರಿಂದ ಆದಷ್ಟು ಇನ್ನೂ ಈ ಆರೋಗ್ಯ ನಿಮಗೆ ಚೆನ್ನಾಗೇ ಇದೆ, ಏನು ಸಮಸ್ಯೆ ಇಲ್ಲ ಅಂದ್ರೆ ಈ ಕೂಡಲೇ ಯಾವ್ದಾದ್ರು ಉತ್ತಮವಾದ ಆಯುರ್ವೇದ ತಜ್ಞರನ್ನ ಭೇಟಿ ಮಾಡಿ ನಿಮ್ಮ ನಾಡಿ ಪರೀಕ್ಷೆ ಮಾಡಿಸ್ಕೊಂಡು ಒಂದು ಪಂಚಕರ್ಮ ಚಿಕಿತ್ಸೆ ಇತ್ಯಾದಿಗಳನ್ನ ತಗೊಂಡು ನೀವು ಉತ್ತಮವಾದ ಆರೋಗ್ಯಕ್ಕೆ ಬುನಾದಿ ಮಾಡ್ಕೊಂಡ್ಬಿಡ್ಬೇಕು ಈಗಲೇ ಸರಿಯಾಗಿ. ಕಾಲಕ್ಕೆ ಊಟ, ಕಣ್ಣು ತುಂಬಾ ಸರಿಯಾದ ನಿದ್ದೆ, ಅತಿನೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು, ಆ ತರ ನಿದ್ರೆ, ಸರಿಯಾದ ರೀತಿಯಲ್ಲಿ ಜೀವನ ಶೈಲಿ, ಇದನ್ನೆಲ್ಲ ಇಟ್ಕೊಂಡು ಆರೋಗ್ಯವನ್ನು ಸದೃಢವಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಕೈನಲ್ಲಿ ಇರ್ತಕ್ಕಂಥದ್ದು. ಒಂದು ಚೂರು ಹಾಳಾದ್ರೆ ಆರೋಗ್ಯ ಇಷ್ಟು ಹಾಳು ಮಾಡ್ತದೆ. ಅದು ನೀವು ಚೂರು ಸರಿ ಮಾಡಿದ್ರು ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡು ಹೋಗ್ಬೋದು, ನಿಮ್ಮ ಕೈನಲ್ಲೇ ಇದೆ. ಸೊ ಅದರಿಂದ ಮತ್ತೆ ಪ್ರತಿ ತಿಂಗಳು ಏನೇನು ಸಮಸ್ಯೆಗಳಾಗ್ಬೋದು ಅನ್ನೋದು ಅಥವಾ ಏನೇನು ಒಳ್ಳೇದಾಗ್ಬೋದು ಎರಡನ್ನೂ ಸಹ ಆಯಾ ಮಾಸ ಭವಿಷ್ಯಗಳನ್ನ ನಾನು ತಿಳಿಸ್ತಾ ಇರ್ತೇನೆ, ಪರಿಹಾರಗಳನ್ನು ತಿಳಿಸ್ತಾ ಇರ್ತೇನೆ. ಈ ಒಂದು 2026ನೇ ಇಸ್ವಿಯಲ್ಲಿ ಗಣಪತಿ, ಶನಿ, ದುರ್ಗಾ ಈ 3 ದೇವರುಗಳನ್ನ ವಿಶೇಷವಾಗಿ ನೀವು ಆರಾಧನೆ ಮಾಡಿದ್ರೆ ಇಡೀ ವರ್ಷ ನಿಮಗೆ ತುಂಬಾ ಚೆನ್ನಾಗಿರಲಿದೆ ಅನ್ನುವಂಥದ್ದು ಒಂದು ಕಂಡು ಬರ್ತಾ ಇದೆ. ವಿಶೇಷ ಕ್ಷೇತ್ರ ದರ್ಶನಗಳು ಅಷ್ಟೇನೆ, ಕೊಲ್ಲೂರು ಮೂಕಾಂಬಿಕೆ ಇರಬಹುದು, ಮೈಸೂರು ಚಾಮುಂಡೇಶ್ವರಿ ಇರಬಹುದು, ಖಂಡಿತವಾಗಿ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬಂದ್ರೆ ಖಂಡಿತ ಅನುಕೂಲ ಆಗುತ್ತೆ. ಇಡುಗಂಜಿ ಮಹಾಗಣಪತಿ ಇರಬಹುದು, ಸೌತೋಡಕ ಮಹಾಗಣಪತಿ ಇರಬಹುದು, ಹೋಗಿ ಒಂದು ದರ್ಶನ ಪ್ರಾರ್ಥನೆ ಪೂಜೆ ಮಾಡ್ಕೊಂಡ್ ಬಂದ್ರೆ ತುಂಬಾ ಅನುಕೂಲವಾಗುತ್ತೆ. ಅಷ್ಟಮ ಶನಿ ಇರೋದ್ರಿಂದಾಗಿ ಈ ತಿರುನಲ್ಲಾರ್ ಶನೇಶ್ವರ ದೇವಸ್ಥಾನಕ್ಕೂ ಸಹ ಹೋಗಿ ಬರ್ತಕ್ಕಂಥದ್ದು ನಿಮಗೆ ಖಂಡಿತ ರೆಕಮೆಂಡಬಲ್ ಆಗಿರುತ್ತೆ. ಸೊ ಇದನ್ನ ಹಲವಾರು ಜನಕ್ಕೆ ತಿಳಿಸ್ಬೇಕಲ್ವಾ. ಸೊ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೆ ರೀಚ್ ಆಗೋ ತರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ ವಿಡಿಯೋನ ಆದಷ್ಟು ಜಾಸ್ತಿ. ನೀವು ಅದೇ ತರ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಇನ್ನು ತುಂಬಾ ವಿಚಾರಗಳು ಹೇಳೋದಿದೆ, ಅದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಥವಾ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. 2026 ಬಗ್ಗೆ ತುಂಬಾ ವಿಚಾರಗಳಿದೆ ನಿಮಗೆ ತಿಳಿಸ್ತಕ್ಕಂಥದ್ದು. ಸೊ ದಯವಿಟ್ಟು ನಮ್ಮನ್ನ ಫಾಲೋ ಮಾಡ್ಕೊಳ್ತಾ ಇರಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ ನೆಲ್ಲ ಓದ್ತಾ ಇರ್ತೀನಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.